ಹೆಣ್ಮಕ್ಳು ಬಳಿ ಹಾಕೋತೀವಿ, ಯಾಕೆ ಹಾಕೋತೀವಿ ಗೊತ್ತಿಲ್ಲ. ನಮ್ಮ ಹುಡುಗರಿಗೆ ನಾವ್ ಹೇಳಂಗಿಲ್ಲ, ಯಾಕೆ ನಮ್ಗೆ ಗೊತ್ತಿದ್ರೆ ನಾವ್ ಹೇಳ್ಬೇಕಲ್ಲ. ನಮ್ ಗಣಸರಿಗೆ ಅನಿಸ್ತಾರೆ ಬಳಿ ಹಾಕೊಂಡಿದೆ ಅನ್ನತ್ತೆ. ಬಳಿ ಹಾಕೊಳ್ಳೋ ಅವಶ್ಯಕತೆ ಗಣಸರಿಗೆ ಹೆಚ್ಚಿಗಿಲ್ರಿ, ಬೇಕಾಗ್ತದ ಕಡಾದ ಹಾಕೋತಾರ, ಅದು ಬಹಳ ರೇರ್ನೇ. ಬಟ್ ಹೆಣ್ಮಕ್ಳಿಗೆ ಎದಕ್ ಬೇಕಾಗ್ತದ್ರ, ಹೆಣ್ಮಕ್ಳಿಗೆ ವಯಸ್ಸಾದಂಗ ಹೆಣ್ಮಕ್ಳು ರೋಗಗಳು ಏನ್ ಬರ್ತಾವ ಅದು ಕಂಟ್ರೋಲ್ ಆಗುತ್ತೆ. ಅಕ್ಯುಪ್ರೆಷರ್ ಪಾಯಿಂಟ್ ಅವ. ಈ ಅಕ್ಯುಪ್ರೆಷರ್ ಬಗ್ಗೆ ಹೇಳ್ಬೇಕಾದ್ರೆ ಇಂಗ್ಲಿಷ್ ನಾಗ ಒಂದು ಬುಕ್ ಅದ, ಹೆಲ್ತ್ ಇನ್ ಯುವರ್ ಹ್ಯಾಂಡ್ಸ್ ಅಂತೇಳಿ 29 ಭಾಷೆಗೂ ಟ್ರಾನ್ಸ್ಲೇಟ್ ಆಗ್ಯದ. ಬರಾಕ್ ಒಬಾಮ ಇಂಡಿಯಾಗೆ ಬಂದಾಗ ಆ ಬುಕ್ ಬಗ್ಗೆ ಒಂದು ತಿಳ್ಕೊಂಡು ಆ ಬುಕ್ ವೈಟ್ ಅಮೆರಿಕದ ಕಮಿಟಿ ಕೂಡಿಸಿರ್ತಾನ, ಆ ಬುಕ್ ಸ್ಟಡಿ ಮಾಡಿ ನಮ್ಮ ದೇಶದಾಗ ಇಂಪ್ಲಿಮೆಂಟ್ ಮಾಡ್ರಿ ಅಂತ ಹೇಳಿ. ನಮ್ಮಲ್ಲಿ ಹೆಲ್ತ್ ಅಂದ್ರೆ ಅಕ್ಯುಪ್ರೆಷರ್ ಬಗ್ಗೆ ಅದು ಬುಕ್ ಅದ, ದೇವೇಂದ್ರ ಓರಾ, ಡಾಕ್ಟರ್ ದೇವೇಂದ್ರ ಓರಾ ಅಂತ ಬರ್ದಿದ್ದು. ಸೊ ಇದು ಅಂಗೈ ಮೇಲೆ ಎಲ್ಲಾ ರೋಗಗಳಿಗೆ ಕಮ್ಮಿ ಮಾಡ್ತಾರೆ. ಇವತ್ತು ಗುಲ್ಬರ್ಗ ಒಂದ್ 4-5 ಜನ ಡಾಕ್ಟರ್ಸ್ ಅದಾರ, ಕೈ ಕಾಲು ಯಾವುದೇ ಇಲ್ಲ, ದೊಡ್ಡ ರೋಗ ಸರಳ ಇಷ್ಟೇ, ಕೈ ಸೂಜಿ ಚುಚ್ಚಿ ಮೆಂತ್ಯಕಾಳು ಕಟ್ಟಿ ಕಮ್ಮಿ ಮಾಡ್ತಾರ. ಅದಕ್ಕೆ ಇಲ್ಲಿ ಏನಾಗ್ತದೆ, ಯಾವಾಗ ಬಲಿ ಹಾಕೋತೀವಿ ಇಲ್ಲಿ ನಟ್ಟಿ ಏನಾಗ್ತದ, ಅದು ನಮ್ಗೆ ರೋಗಗಳು ಬರಬಿಡಲ್ಲ ಮುಂದ. ಅದು ಇದು ಗೊತ್ತಿರ್ತದ್ರೆ ನಮ್ಮ ಮಗಳಿಗೆ ಹೇಳ್ತೀನಿ, ತಂಗಿ ಬಳಿ ಹಾಕುವ ಥಿಂಕಿಂಗ್ ಇರ್ತದ, ಬಳಿ ಫ್ಯಾಷನ್ ಸಲುವಾಗಿ ಅಲ್ಲ ಅಂತ ಗೊತ್ತಿಲ್ಲ ಅಂದ್ರೆ ಆಕಿ ಕೇಳ್ದಾಗ ಶಾಣೆ ಇದಾರೆ, ಶಾಲಿ ಕಲ್ತಾರ. ಅವ್ರಂತಾರೆ ಇದು ಯಾಕೆ ಹಾಕೋಬೇಕು, ಹಿರಿಯರ್ ಮಾಡ್ಯಾರ, ಹಿರಿಯರ್ ಮಾಡಿದ್ರೆ ನಂಗೆ ಒಪ್ಪಲ್ಲ ಹಾಕೋತಾರ. ಅದಕ್ಕೆ ನಾವು ತಿಳ್ಕೊಬೇಕಾಗ್ತದೆ. ನಾವು ತಿಳ್ಕೊಂಡಿವಂದ್ರೆ ಅವ್ರಿಗೆ ಹೇಳಕ್ ಬರ್ತದ. ಇದು ಒಂದಲ್ರಿ, ಬಳೆ ಕುಕಮ್ ಹಚ್ಕೋತಾರ, ಯಾಕೆ ಹಚ್ಕೋತಾರ ತಿಳ್ಕೊಬೇಕಾಗ್ತದೆ. ದೋತರು ಹಿಂದಕ್ಕೆ ನಾವ್ ಒಂದ್ ಬಾಳ ದಿವಸ ಒಂದ್ಸಲ ಪ್ಯಾಂಟ್ ಹಾಕಿ ಖಾದಿ ಬಟ್ಟೆ ಸಿಗ್ಲಿಕ್ಕೆ ನಮಗ, ಬಟ್ ಪ್ಯಾಂಟ್ ಸಿಗಲ್ಲ. ಅದು ಪ್ಯಾಂಟ್ ಮತ್ತೆ ಇಂಥ ಬಟ್ಟೆನೇ ಸಿಗ್ಲಿಕ್ಕೆ, ಖಾದಿದ ಪ್ಯಾಂಟ್ ಚಲೋ ಬರಲ್ರಿ, ಅಂದ್ರೆ ಈ ರೀತಿ ಬರಲ್ಲ. ಅವ್ ಮತ್ತೆ ನೋಡಿದ್ರೆ ಸ್ವಲ್ಪ ಇದು ಬರ್ತಾವ. ಅವಾಗ ವಿಚಾರ ಮಾಡಕ್ ಶುರು ಮಾಡಿದ್ವಿ, ಏನ್ರಿ ಯಾಕೆ ನಮ್ಮಲ್ಲಿ ಪ್ಯಾಂಟ್ ನಮ್ದು ಇದೆ, ಯಾಕೆ ದೊಡ್ಡ ಟೆಕ್ನಾಲಜಿ ಕಂಡು ಹಿಡ್ದಾರ. ನೀವ್ ಗೊತ್ತಿಲ್ಲ, ಗೋಲ್ಕೊಂಡಾಗ ಹೈದರಾಬಾದ್ ಹೋದ್ರಂದ್ರೆ 4 ಚಲೋ ನೀರ್ ತಳಗಲಿಂದ ಮ್ಯಾಲ ವಿತೌಟ್ ಮೋಟರ್ ಪಂಪ್ ಆಗ್ಯಾವ. ಅಂತಂತ ಟೆಕ್ನಾಲಜಿ ಇರೋಂತ ದೇಶದಾಗ ಒಂದು ಪ್ಯಾಂಟ್ ಬಟ್ಟೆ ಹೋಗ್ಕೊಂಡು ಹಿಡಿಕ್ ಆಗಿಲ್ಲ ನೀವ್ರಿಗೆ. ಇಡೀ ಜಗತ್ನಾಗ ಫಸ್ಟ್ ಟಾಯ್ಲೆಟ್ ರೂಮ್ ಕಂಡು ಹಿಡಿದ್ರೆ ನೀವೇನಾರು ಅನ್ಕೊಂಡಿರ್ಬೇಕು ಅಮೆರಿಕಾದವ್ರು ಭಾರತ ಕಂಡು ಹಿಡಿದಿದ್ದ. ಆದ್ರೆ ಮನೆಗೆ ಯಾಕೆ ಟಾಯ್ಲೆಟ್ ರೂಮ್ ಬರಲಿಲ್ಲ ಅಂದ್ರೆ ನಮಗದ ಅವಶ್ಯಕತೆ ಇರ್ಲಿಲ್ಲ. 5 ನಿಮಿಷದ ಕೆಲಸ 2 ನಿಮಿಷದ ಕೆಲಸ ಇತ್ತು. ಇವತ್ತಿನ ಅಮೆರಿಕಾದಾಗ ಟಾಯ್ಲೆಟ್ ರೂಮ್ ಲೈಬ್ರರಿ ಅದಾವ ಹೇಳ್ತಾನ, ಯಾಕಂದ್ರೆ ತಾಸ್ ಗಟ್ಲೆ ಕೂಡ್ಬೇಕಾಗ್ತದೆ. ಅದಕ್ಕೆ ಕುರ್ಚಿ ಸಿಸ್ಟಮ್ ಅದ, ನಮ್ಮಲ್ಲಿ ಕುರ್ಚಿ ಸಿಸ್ಟಮ್ ಇಲ್ಲ. ಅದಕ್ಕ ಅಲ್ಲಿ ಬಂದಾಗ ದೋತ್ರಿಗೆ ಬಂದಾಗ ದೋತ್ರಿ ಯಾಕಂದ್ರೆ ಒಬ್ಬರು ಫ್ರೆಂಡ್ ಬಂದಿದ್ ಗುಲ್ಬರ್ಗ ಬಾಂಬೆಲಿಂದ, ಅವ ಈಶಾ ಫೌಂಡೇಶನ್ ಜಗ್ಗಿ ವಾಸುದೇವ್ ಜೋಡಿ ಕೂತ್ ಬಂದಿದ್ದವ. ಅವನಿಗೆ ಏನ್ ಬೇಕಾಯ್ತಂದ್ರೆ ತರಕಾರಿ ಯಾವ್ಯಾವ ತಿನ್ಬೋದು ಅಂತ ಕೇಳಕ್ ಬಂದಿದ್ದ ನಮ್ಮ ಹತ್ರ. ಬಂದಾಗ ಅವ ಏನ್ ಕೇಳಕ್ ಬಂದ ಅದಕ್ಕೆ ಹೆಚ್ಚಿನ ಅವನಿಗೆ ಕಲ್ಕೊಂಡ. ಏನಾಗಿತ್ತು ಅವನಿಗೆ ಕೇಳ, ದೋತ್ರ ಬಂದಿದ್ದ ನಮ್ಮ ಅವ್ರ ಅಂದ್ರೆ ಇಂಥವ್ರು ಹೇಳಿ ದೋಸ್ತಿ ಮಾಡೋದು ನಾಳೆಗೆ ಹೈರಾಣ ನಿನಗ ಅಂತ ಹೇಳಿ. ಯಾಕ ದಾಡಿ ಬಿಟ್ಟಿದ್ದ, ಸಾಧು ಆಗಿದ್ದ, ಹಿಂಗ ಯಾಕೆ ಅವನಿಗೆ ಬರ್ತಾ ಯಾಕೆ ದೋತ್ರ ಯಾಕೆ ಬಿಟ್ಕೊಂಡಿದ್, ಪ್ಯಾಂಟ್ ಯಾಕೆ ಬಿಟ್ಟಿದ್ಯ ಅಂತ ಕೇಳಿದಾಗ ಅವಂಗ ಸ್ಪಾಂಡ್ಲಿಸಿಸ್ ಆಗಿತ್ತು. ಯೋಗ ಮಾಡ್ದ ಕಮ್ಮಿ ಆಗ್ತಿತ್ತು, ಆಮೇಲೆ ಕಮ್ಮಿ ಆಗ್ತಿರ್ಲಿಲ್ಲ. ಗೋಲಿ ತಗೊಂಡ ಆಗ್ಲಿಲ್ಲ. ಮನ್ಯಾಗ ಹೆಣ್ತೀರಿ MD ಡಾಕ್ಟರ್ ಅಲ್ಲ, ಆಕಿ ಹೇಳಿದೆಲ್ಲ ನಡೀತು, ಆಗ್ಲಿಲ್ಲ. ಅದಕ್ಕೆ ಈಶಾ ಫೌಂಡೇಶನ್ ದಾಗ ಹೋದಾಗ ಅವ್ರು ಜಗ್ಗಿ ಓದ್ದಾರರು ನಾಳೆ ದೋತ್ರ ಉಟ್ಕೋ ಅಂತ ಹೇಳಿ ದೋತ್ರ ಉಟ್ಕೊಳ್ಳೋ ಶುರು ಮಾಡಿದ ಸ್ಪಾಂಡ್ಲಿಸಿಸ್ ಕಮ್ಮಿ ಆಗ್ಯದ. ಅಂದ್ರ ಅವಾಗ ಅನಿಸ್ತು, ಹಿಂದಕ್ಕಿಂದ ಯಾಕೆ ದೋತ್ರ ಲುಂಗಿನ ಇದ್ರಪ್ಪ ಅಂದ್ರೆ ಪ್ಯಾಂಟಿನ ಅವಶ್ಯಕತೆ ಇರ್ಲಿಲ್ಲ. ಸೊ ಅಂದ್ರೆ ನಮ್ಮ ಆಚರಣೆಗಳಿಗೆ ಎಷ್ಟು ಶಕ್ತಿ ಅದ ವಿಚಾರ ಮಾಡಿ. ಯಾವಾಗ ಅವ್ರದ್ದು ಗಣಸ ದೋತ್ರ ಲುಂಗಿ ಉಟ್ಕೋತಿದ್ವಿ, ಹೆಣ್ಮಕ್ಳು ಯಾಕೆ ಸೀರೆ ಮೇಲೆ ಇರ್ತಿರೋ ಅದೇ ಕಾರಣಕ್ಕೆ. ಅದಕ್ಕೆ ಒಂದಕ್ಕೊಂದು ಲಿಂಕ್ ಮಾಡ್ಕೋತ ಹೋದಾಗ ನಮ್ಗೆ ಗೊತ್ತಾಗ್ತವ ನಮ್ಮ ಆಚರಣೆಗೂ ನಮ್ಮ ಆರೋಗ್ಯಕ್ಕೂ ಎಷ್ಟು ಸಂಬಂಧ ಅದಪ್ಪ. ಅದೇ ರೀತಿ ನಮ್ಮ ಆಹಾರಕ್ಕೂ. ಅದಕ್ಕೆ ದೋತರ್ ಇರ್ಬೋದು, ಸೆರಗಿರ್ಬೋದು. ಸೆರಗಂದ್ರೆ ಹೆಣ್ಮಕ್ಳು ಮುಖ ಮುಚ್ಕೋಕತ್ತೀವಿ. ಅದೇ ಹೇರ್ ಕೇರ್ ದೊಡ್ಡ ಇಂಡಸ್ಟ್ರಿ ಆಗಿದೆ. ಕೂದಲು ಉಳಿಸಂತದೆ ಹೇರ್ ಡೈ ಇರ್ಬೋದು, ಹೇರ್ ಶಾಂಪೂ ಇರ್ಬೋದು, ಹೇರ್ ಆಯಿಲ್ ಇರ್ಬೋದು, ದೊಡ್ಡ ಇಂಡಸ್ಟ್ರಿ ಆಗ್ಯದ. ಸರಳ ವಿಚಾರದ ತಲೆ ಮಣ್ಣು ಬೇರು ಕೊಳ್ಳಿಲ್ಲ ಅಂದ್ರೆ ಆಟೋಮೆಟಿಕ್ ಕೂದಲು ಉಳಿತಾವ. ಹೆಣ್ಮಕ್ಳು ಅಷ್ಟೇ ಸೆರಗತ್ತವ. ಗಣಸರು ಟೋಪಿ ಹಾಕೋತಿದ್ರು, ಪೇಟ ಹಾಕೋತಿದ್ರು. ಇವತ್ತು ಪೇಟನೂ ಬಿಟ್ಟಿದ್ದೇವೆ, ಟೋಪಿನೂ ಬಿಟ್ಟಿದ್ದೇವೆ. ಸೊ ಅಂತ ಪರಿಸ್ಥಿತಿ. ರುಮಾಲ್ ಕಟ್ಕೋತೀವಿ ನಮ್ಮ ಮುತ್ತೆ ಎಲ್ಲ, ಅಂದ್ರೆ ರುಮಾಲು ಬಿಟ್ಟಿದ್ದೇವೆ, ಟೋಪಿನೂ ಬಿಟ್ಟಿದ್ದೇವೆ. ಸೊ ಯಾವಾಗ ನಾವು ಆಚರಣೆ ಬಿಟ್ಟಿದ್ದೇವೆ, ಬರೀ ಹೆಣ್ಮಕ್ಳು ಸೆರಗ್ ಬಿಟ್ಟೆ ಹಾಕೋದು, ನಾವು ಟೋಪಿ ಹಾಕೋದು ಬಿಟ್ಟಿದ್ದೇವೆ. ಅದಕ್ಕೆ ಇವೆರಡು ಎಲ್ಲ ಒಂದೊಂದು ಆಚರಣೆ ತಿಳ್ಕೊಂಡಾಗ ಹೋಯ್ತು. ನಮ್ಮ ಮೂಢನಂಬಿಕೆ ಅಲ್ಲ, ನಮಗ್ ಹಿಂದೆ ಸುಮ್ಮನೆ ಹೇಳಿದಲ್ಲ, ಇದಕ್ಕೆ ಏನೋ ಒಂದು ವೈಜ್ಞಾನಿಕ ಅದಾವ ಅಂತ ಅರ್ಥ ಮಾಡ್ಕೊಳ್ಬೇಕಾಗ್ತಾವ.